ಕೋಟಿ ವಂಚನೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಚಿಟ್ ಫಂಡ್ ಹೆಸರಲ್ಲಿ ಕೇರಳ ದಂಪತಿಯಿಂದ 48 ಕೋಟಿಗೂ ಅಧಿಕ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಎ&ಎ ಎಂಬ ಚಿಟ್ ಫಂಡ್ ಸಂಸ್ಥೆ ನಡೆಸುತ್ತಿದ್ದ ಪತಿ ಹಾಗೂ ಪತ್ನಿ ಮೋಸ ಮಾಡಿ ಕೀನ್ಯಾಗೆ ಪರಾರಿಯಾಗಿದ್ದಾರೆ. ಲಾಸ್ಟ್ 1 year ಇಂದ ಅವರು ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ಲೈಕ್ ಫಿಕ್ಸ್ಡ್ ಆಗಿ ಏನಂದ್ರೆ ಅಮೌಂಟ್ ಇದ್ರೆ ಕೊಡಿ, ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ 6 months ಪೀರಿಯಡ್ ಕೊಡಿ. ಸೊ ಎಲ್ಲರೂ ಮನೆ ಕಟ್ಟೋರು ರಿಜಿಸ್ಟ್ರೇಷನ್ ಎಲ್ಲ ಡಿಲೇ ಆಗಿರೋದ್ರಿಂದ ಆ ತರ ಇಟ್ಕೊಂಡಿದ್ದೆಲ್ಲ ದುಡ್ಡು ಇವ್ರ ಹತ್ರ ಈ ಲಾಸ್ಟ್ ಒಂದು 1 year ಅಲ್ಲಿ ಫುಲ್ ಲೂಟಿ ಮಾಡ್ಬಿಟ್ಟಿದ್ದಾರೆ. ಎಲ್ಲರ ಹತ್ರನೂ ಲೂಟಿ ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಏನು ಇನ್ಫಾರ್ಮೇಶನ್ ಆತರ ಏನು ಗೊತ್ತೇ ಇರಲಿಲ್ಲ. ಒಂದು 5-6 months ಇಂದಾನೆ ಸ್ವಲ್ಪ ಡಿಲೇಸ್ ಇತ್ತು, ಪೇಮೆಂಟ್ ಅಲ್ಲೆಲ್ಲ ಡಿಲೇಸ್ ಇತ್ತು. ಲೈಕ್ ನಮ್ಮ FD ಎಲ್ಲ ಕೇಳುವಾಗ ಅವ್ರು ಹೇಳ್ತಿದ್ರು ಸ್ವಲ್ಪ ಆಗತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಇಷ್ಟು ಅಕ್ಕಪಕ್ಕ ಇರೋರ್ಗೂ ಕೂಡ ಅಷ್ಟು ಚೆನ್ನಾಗಿ ಹಂಗ್ ಗೊತ್ತಿರಲಿಲ್ಲ. ಇನ್ನು ಚಿಟ್ ಫಂಡ್ ಹೆಸರಲ್ಲಿ ಕೋಟಿ ವಂಚನೆ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಆರಂಭದಲ್ಲಿ 60 ಜನರು ರಾಮಮೂರ್ತಿ ಠಾಣೆಯಲ್ಲಿ ದೂರು ನೀಡಿದ್ರು. ಬಳಿಕ ದಿನದಿಂದ ದಿನಕ್ಕೆ ದೂರುಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಸದ್ಯ ಪ್ರಕರಣ ಸಂಬಂಧ 408 ಜನರಿಂದ ದೂರು ದಾಖಲಾಗಿದೆ. ಬಳಿಕ ಗಂಡ ಟಾಮಿ, ಪತ್ನಿ ಶಿನಿ ಟಾಮಿ ಹುಷಾರಿಲ್ಲ ಅಂತ ಊರಿಗೆ ಹೋಗಬೇಕಂತ ಹೊರಟು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗಿದೆ. One company by name A&E, Chitfund Finance Limited, is a registered chit fund company. So located in Ramurthy Nagar police station, couple by name Shini Tommy and husband Tommy. So they have closed their office and they have vacated their house and ಕಾಂಗ್ರೆಸ್ ಪಾಳೆಯದಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿದೆ. ದೆಹಲಿಯ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಸಮರ ತಾರಕಕ್ಕೇರಿದೆ. ಆದರೂ ಕೂಡ ಸಿದ್ದು ಡಿಕೆಶಿ ಭೇಟಿಗೆ ರಾಹುಲ್ ಗಾಂಧಿ ಸಮಯ ನೀಡಿಲ್ಲ. ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲ ಅಂತ ಉಭಯ ನಾಯಕರು ವಾಪಸ್ ಆಗ್ತಾ ಇದ್ದಾರೆ. ಹೀಗೆ ಕೇವಲ ಸುರ್ಜೇವಾಲಾ ಜೊತೆ ಮಾತ್ರ ಇಬ್ಬರು ಮಾತುಕತೆ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ. ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ, ನಮಗೆ ಚರ್ಚೆ ಮಾಡಕ್ಕೆ ನನಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ. ಸುರ್ಜೇವಾಲಾ ಅವರು ಹೇಳಿದ್ದಾರೆ 6 ಗಂಟೆ ಭೇಟಿ ಮಾಡೋಣ ಅಂತ. ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದ್ದಾರಂತಲ್ಲ, ನಾನು ಬಂದಿದ್ದೀನಿ ಡೆಲ್ಲಿಗೆ. ಶಂಕಿತ ಉಗ್ರರಿಗೆ ಸಹಕರಿಸಿದ ಆರೋಪದ ವಿಚಾರವಾಗಿ ಮನೋವೈದ್ಯ ಡಾಕ್ಟರ್ ನಾಗರಾಜ್ರನ್ನ ಅಮಾನತು ಮಾಡಲಾಗಿದೆ. ಅರೆಸ್ಟ್ ಬೆನ್ನಲ್ಲೇ ಆರೋಗ್ಯ ಇಲಾಖೆಯಿಂದ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಸದ್ಯ ಡಾಕ್ಟರ್ ನಾಗರಾಜ್ ಎನ್ಐಎ ವಶದಲ್ಲಿದ್ದು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. 14 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಪ್ರಕರಣ ಸಂಬಂಧಿಸಿದಂತೆ ಆರೋಪಿಯನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ, ಪ್ರಕರಣ ಸಂಬಂಧ ಓರ್ವ ಆರೋಪಿಯನ್ನ ಬಂಧಿಸಿದ್ದೇವೆ. ಹೆಚ್ಚಿನ ತನಿಖೆಗಾಗಿ ಆರೋಪಿಯನ್ನ ವಿಚಾರಣೆ ನಡೆಸ್ತಾ ಇದ್ದೀವಿ. ಇಂದು ಮೃತ ಬಾಲಕಿಯ ಮರಣೋತ್ತರ ಪರೀಕ್ಷೆಯ ವರದಿ ಬರುತ್ತೆ. ವರದಿ ಬಂದ ಬಳಿಕ ಮತ್ತಷ್ಟು ವಿಚಾರಣೆ ನಡೆಯುತ್ತೆ ಅಂತ ತಿಳಿಸಿದ್ದಾರೆ. ನಿನ್ನೆ ಏನು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಬಾಲಕಿ, ನನಗೂ ಕೂಡ ಸಚಿವನಾಗಬೇಕೆಂಬ ಆಸೆ ಇದೆ ಅಂತ ವಿಜಯನಗರ ಶಾಸಕ ಗವಿಯಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಾಗ ಅವರು, ಅವಕಾಶ ನೀಡಿದರೆ ಸಚಿವನಾಗಿ ಕೆಲಸ ಮಾಡ್ತೀನಿ, ವಿಜಯನಗರ ಜಿಲ್ಲೆಗೆ ಒಂದು ಸ್ಥಾನ ಕೊಟ್ರೆ ಉತ್ತಮ ಅಂತ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪುಂಡರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಶ್ಯಾಮ್ ಜಾಧವ್ ಮತ್ತು ಎಂಡಿ ದಾವೂದ್ ಬ್ರದರ್ಸ್ ನಡುವೆ ನಿನ್ನೆ ಗ್ಯಾಂಗ್ ವಾರ್ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಧವ್ ಗ್ಯಾಂಗ್ನ 9 ಜನ, ದಾವೂದ್ ಗ್ಯಾಂಗ್ನ 11 ಮಂದಿಯನ್ನ ಈಗ ಬಂಧಿಸಲಾಗಿದೆ. ಸುಮಾರು 20 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ವಿರುದ್ಧ ಗೂಂಡಾ ಕಾಯ್ದೆ, ಗಡಿಪಾರಿಗೆ ಹುಬ್ಬಳ್ಳಿ ಪೊಲೀಸ್ ಚಿಂತನೆಯನ್ನ ನಡೆಸುತ್ತಾ ಇದ್ದಾರೆ. ತುಮಕೂರು ಔಟರ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ ರೈತರ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಪೊಲೀಸ್ ಭದ್ರತೆಯಲ್ಲಿ ಸರ್ವೆಗೆ ಬಂದ ಅಧಿಕಾರಿಗಳು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನಡೀತಾ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ಸರ್ವೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅನ್ನದಾತರು ಪಟ್ಟ ಹಿಡಿದಿದ್ರು. ಇನ್ನು ನೂರಾರು ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಮಳವಳ್ಳಿಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ಸಂಭವಿಸಿದೆ. ವಾರದಲ್ಲೇ 5 ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಸರಣಿ ಸಾವಿಂದ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದ್ದು, ತಪಾಸಣೆಗೆ ಅಂತ ಆಸ್ಪತ್ರೆಗೆ ಬಂದ್ರೆ ಸೂಕ್ತ ವ್ಯವಸ್ಥೆ ಸಿಗ್ತಿಲ್ಲ ಅಂತ ಮಳವಳ್ಳಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು, ಹೃದಯ ಸಂಬಂಧಿ ಕಾಯಿಲೆ ತಪಾಸಣೆಗೆ ಆರೋಗ್ಯ ಶಿಬಿರ ಮಾಡಬೇಕು ಅಂತ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಕೊಪ್ಪಳದ ಮುನಿರಾಬಾದ್ನಲ್ಲಿ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಸಂಬಂಧ ಮೃತ ದೇಹಗಳಿಗಾಗಿ ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ.
ಅಗ್ನಿಶಾಮಕ ದಳದ ಸಿಬ್ಬಂದಿ ಮೃತದೇಹಗಳಿಗಾಗಿ ಹುಡುಕಾಟವನ್ನ ಇಂದಿಗೂ ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆ ಪ್ರೇಮಿಗಳಾದ ಪ್ರವೀಣ್ ಕುಮಾರ್ ಅಂಜಲಿ ಮನೆಯವರಿಗೆ ಹೆದರಿ ತುಂಗಭದ್ರಾ ಎಡದಂಡೆ ಕಾಲುವೆಗೆ ಹಾರಿದ್ರು. ಬೈಕ್ನಲ್ಲಿ ಬಂದು ಖಾರದ ಪುಡಿ ಎರಚಿ ಮಹಿಳೆಯರ ಚೈನ್ ಕಳ್ಳತನ ಮಾಡುತ್ತಿದ್ದ ಗ್ಯಾಂಗ್ನ ಪೊಲೀಸರು ಈ ಸದ್ದ ಮಟ್ಟಿಗೆ ಲಾಕ್ ಮಾಡಿದ್ದಾರೆ. ಈ ಮೂಲಕ 4 ಪ್ರಕರಣಗಳನ್ನ ಕಾಫಿನಾಡ್ನ ಪೊಲೀಸರು ಭೇದಿಸಿರುವಂತದ್ದು. ಬೆಳಗಾವಿ ಮೂಲದ ಶಹಬಂದರ್ನ ಕನ್ನೇಶ್ವರ್, ಬಸವರಾಜು, ರಾಜು ಈ 3 ಆರೋಪಿತರನ್ನ ಈ ಸದ್ದ ಮಟ್ಟಿಗೆ ಬಂಧಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು, ಬೀರೂರು, ಸಿಂಗಟಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತ್ಯೇಕ ಪ್ರಕರಣಗಳಲ್ಲಿ ದಾಖಲಾಗಿತ್ತು. ಈ ಪ್ರಕರಣ ಭೇದಿಸೋದಕ್ಕೆ ವಿಶೇಷ ತಂಡ ರಚಿಸಲಾಗಿತ್ತು. ಆ ತಂಡ ಈ ಸದ್ದ ಮಟ್ಟಿಗೆ ಪ್ರಕರಣವನ್ನ ಭೇದಿಸಿ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ರಾಜ್ಯದಲ್ಲಿ 5 ವರ್ಷಗಳ ಕಾಲ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಪುನರುಚ್ಚಾರ ಮಾಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ನಾನು ಪೂರ್ಣಾವಧಿ ಮುಖ್ಯಮಂತ್ರಿ ಎನ್ನುವ ಮೂಲಕ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಪಕ್ಷದಲ್ಲಿ ಸದ್ಯ ಅಧಿಕಾರ ಹಂಚಿಕೆ ಇಲ್ಲವೇ ಇಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಸುಖ ಸುಮ್ಮನೆ ಊಹಾಪೋಹಗಳು ಹರಿದಾಡ್ತಿರೋದು ಕಂಡ್ರಿ ಅಂತ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಸಚಿವ ಸಂಪುಟ ಪುನಾರಚನೆಯೂ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡ್ತಾ ಇದ್ದಾಗ ಅವರು ಸಂಪುಟ ಪುನಾರಚನೆಯೂ ಇಲ್ಲ, ನಾಯಕತ್ವ ಬದಲಾವಣೆಯೂ ಇಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಮುಂದಿನ ಬಾರಿಯೂ ನನ್ನ ನೇತೃತ್ವದಲ್ಲೇ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ದೆಹಲಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು 2028ರಲ್ಲೂ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ, 2023ರ ಮಾದರಿಯಲ್ಲೇ ಮತ್ತೆ ಚುನಾವಣೆ ನಡೆಯುತ್ತೆ ಅಂತ ತಿಳಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ನಡೀತಿಲ್ಲ ಅಂತ ಸಚಿವ ಎಚ್ ಸಿ ಮಾದೇವಪ್ಪ ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡ್ತಾ ಇದ್ದಾಗ ಸಿಎಂ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬಗ್ಗೆ ಯಾವುದೇ ಗೊಂದಲಗಳಿಲ್ಲ ಅಂತ ಮತ್ತೊಮ್ಮೆ ಖಾತ್ರಿಪಡಿಸಿದ್ದಾರೆ. ಸಿಎಂ ಆಯ್ಕೆ ವೇಳೆ ವೋಟಿಂಗ್ ಆಗಿತ್ತು, ಸಿದ್ದರಾಮಯ್ಯ ಬೆಂಬಲಕ್ಕೆ ಹೆಚ್ಚು ಶಾಸಕರಿದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡ್ತಾ ಇದ್ದಾಗ ವೋಟ್ ಹೆಚ್ಚಿದ್ದಕ್ಕೆ ಸಿಎಂ ಮಾಡಿದ್ದಾರೆ, ಖುದ್ದು ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನ ಅಂತ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಜೆಹಳ್ಳಿ ಬಂಗಾರಪೇಟೆಯ ಕೆಂಪೇಗೌಡ ಸರ್ಕಲ್ನಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಬಂಗಾರಪೇಟೆ ಆರ್ಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೆಸಲಾಗ್ತಾ ಇತ್ತು. ನಾಡಪ್ರಭು ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಕೂಡ ಮಾಡಲಾಯಿತು. ನಂತರ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ ನಿಖಿಲ್ ಕುಮಾರಸ್ವಾಮಿ ಎತ್ತಿನ ಗಾಡಿ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಕೋಟಿ ವಂಚನೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಚಿಟ್ ಫಂಡ್ ಹೆಸರಲ್ಲಿ ಕೇರಳ ದಂಪತಿಯಿಂದ 48 ಕೋಟಿಗೂ ಅಧಿಕ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಎ&ಎ ಎಂಬ ಚಿಟ್ ಫಂಡ್ ಸಂಸ್ಥೆ ನಡೆಸುತ್ತಿದ್ದ ಪತಿ ಹಾಗೂ ಪತ್ನಿ ಮೋಸ ಮಾಡಿ ಕೀನ್ಯಾಗೆ ಪರಾರಿಯಾಗಿದ್ದಾರೆ. ಲಾಸ್ಟ್ 1 year ಇಂದ ಅವರು ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ಲೈಕ್ ಫಿಕ್ಸ್ಡ್ ಆಗಿ ಏನಂದ್ರೆ ಅಮೌಂಟ್ ಇದ್ರೆ ಕೊಡಿ, ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ 6 months ಪೀರಿಯಡ್ ಕೊಡಿ. ಸೊ ಎಲ್ಲರೂ ಮನೆ ಕಟ್ಟೋರು ರಿಜಿಸ್ಟ್ರೇಷನ್ ಎಲ್ಲ ಡಿಲೇ ಆಗಿರೋದ್ರಿಂದ ಆತರ ಇಟ್ಕೊಂಡಿದ್ದೆಲ್ಲ ದುಡ್ಡು ಇವ್ರ ಹತ್ರ ಈ ಲಾಸ್ಟ್ ಒಂದು 1 year ಅಲ್ಲಿ ಫುಲ್ ಲೂಟಿ ಮಾಡ್ಬಿಟ್ಟಿದ್ದಾರೆ. ಎಲ್ಲರ ಹತ್ರನೂ ಲೂಟಿ ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಏನು ಇನ್ಫಾರ್ಮೇಶನ್ ಆತರ ಏನು ಗೊತ್ತೇ ಇರಲಿಲ್ಲ. ಒಂದು 5-6 months ಇಂದಾನೆ ಸ್ವಲ್ಪ ಡಿಲೇಸ್ ಇತ್ತು, ಪೇಮೆಂಟ್ ಅಲ್ಲೆಲ್ಲ ಡಿಲೇಸ್ ಇತ್ತು. ಲೈಕ್ ನಮ್ಮ FD ಎಲ್ಲ ಕೇಳುವಾಗ ಅವ್ರು ಹೇಳ್ತಿದ್ರು ಸ್ವಲ್ಪ ಆಗತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಇಷ್ಟು ಅಕ್ಕಪಕ್ಕ ಇರೋರ್ಗೂ ಕೂಡ ಅಷ್ಟು ಚೆನ್ನಾಗಿ ಹಂಗ್ ಗೊತ್ತಿರಲಿಲ್ಲ. ಇನ್ನು ಚಿಟ್ ಫಂಡ್ ಹೆಸರಲ್ಲಿ ಕೋಟಿ ವಂಚನೆ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಆರಂಭದಲ್ಲಿ 60 ಜನರು ರಾಮಮೂರ್ತಿ ಠಾಣೆಯಲ್ಲಿ ದೂರು ನೀಡಿದ್ರು. ಬಳಿಕ ದಿನದಿಂದ ದಿನಕ್ಕೆ ದೂರುಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಸದ್ಯ ಪ್ರಕರಣ ಸಂಬಂಧ 408 ಜನರಿಂದ ದೂರು ದಾಖಲಾಗಿದೆ. ಬಳಿಕ ಗಂಡ ಟಾಮಿ, ಪತ್ನಿ ಶಿನಿ ಟಾಮಿ ಹುಷಾರಿಲ್ಲ ಅಂತ ಊರಿಗೆ ಹೋಗಬೇಕಂತ ಹೊರಟು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗಿದೆ. One company by name A&E, Chitson Finance Limited, is a registered chit fund company. So located in Ramurthy Nagar Police Station, couple by name Shini Tommy and husband Tommy. So they have closed their office and they have vacated their house and ಕಾಂಗ್ರೆಸ್ ಪಾಳೆಯದಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿದೆ. ದೆಹಲಿಯ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಸಮರ ತಾರಕಕ್ಕೇರಿದೆ. ಆದರೂ ಕೂಡ ಸಿದ್ದು ಡಿಕೆಶಿ ಭೇಟಿಗೆ ರಾಹುಲ್ ಗಾಂಧಿ ಸಮಯ ನೀಡಿಲ್ಲ.
ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲ ಅಂತ ಉಭಯ ನಾಯಕರು ವಾಪಸ್ ಆಗ್ತಾ ಇದ್ದಾರೆ. ಹೀಗೆ ಕೇವಲ ಸುರ್ಜೇವಾಲಾ ಜೊತೆ ಮಾತ್ರ ಇಬ್ಬರು ಮಾತುಕತೆ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ, ನಮಗೆ ಚರ್ಚೆ ಮಾಡಕ್ಕೆ ನನಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ. ಸುರ್ಜೇವಾಲಾ ಅವರು ಹೇಳಿದ್ದಾರೆ 6 ಗಂಟೆ ಭೇಟಿ ಮಾಡೋಣ ಅಂತ. ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದ್ದಾರ ಅಂತಲ್ಲ, ನಾನು ಬಂದಿದ್ದೀನಿ ಬೆಂಗಳೂರು ಡೆಲ್ಲಿಗೆ. ಶಂಕಿತ ಉಗ್ರರಿಗೆ ಸಹಕರಿಸಿದ ಆರೋಪದ ವಿಚಾರವಾಗಿ ಮನೋವೈದ್ಯ ಡಾಕ್ಟರ್ ನಾಗರಾಜ್ರನ್ನ ಅಮಾನತು ಮಾಡಲಾಗಿದೆ. ಅರೆಸ್ಟ್ ಬೆನ್ನಲ್ಲೇ ಆರೋಗ್ಯ ಇಲಾಖೆಯಿಂದ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಸದ್ಯ ಡಾಕ್ಟರ್ ನಾಗರಾಜ್ ಎನ್ಐಎ ವಶದಲ್ಲಿದ್ದು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. 14 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಪ್ರಕರಣ ಸಂಬಂಧಿಸಿದಂತೆ ಆರೋಪಿಯನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ, ಪ್ರಕರಣ ಸಂಬಂಧ ಓರ್ವ ಆರೋಪಿ